ಹಾಗಾದ್ರಿ ಬಂಧುಗಳೇ, ಇವತ್ತು ಮೋದಿಯವರು ನಮ್ಮ ಜೊತೆ ಕಾಣಿಸಲ್ಲ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಹಿಂದೆ ಕೂಡ ಮಾಡಿದ್ದೇನೆ, ಬೇರೆ ಪಕ್ಷದಲ್ಲಿದ್ದಾಗೂ ಕೂಡ ಕೆಲಸ ಮಾಡಿದ್ದೇನೆ. ಒಬ್ಬ ವ್ಯಕ್ತಿ ನನ್ನ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಅಧ್ಯಕ್ಷರುಗಳ ಮೇಲೆ ಮಾತಾಡಿದ್ರೆ ನಾನು ಬಿಡ್ತಾ ಇರಲಿಲ್ಲ. ಅದಕ್ಕೆ ನನಗೆ ರಾಜಕಾರಣದಲ್ಲಿ ವಿರೋಧಿಗಳಿದ್ದಾರೆ ಜಾಸ್ತಿ. ರಾಜಕಾರಣದಲ್ಲಿ ವಿರೋಧಿಗಳು ಯಾಕೆ ಜಾಸ್ತಿ ಇದ್ದಾರೆ ಅಂದರೆ ನನಗೋಸ್ಕರ ಅಲ್ಲ, ನನ್ನಿಂದ ಅಲ್ಲ, ನನ್ನ ನಿಲುವಿನಿಂದ, ನನ್ನ ನಿಷ್ಠಾವಂತ ವ್ಯಕ್ತಿತ್ವದಿಂದ. ಅದು ಯಡಿಯೂರಪ್ಪನಿರ್ಬೋದು, ಮಾನ್ಯ ಬಸವರಾಜ ಬೊಮ್ಮಾಯಿರವರು ಇರುವುದು, ಯಾವುದೇ ಇಲಾಖೆ ಬಗ್ಗೆ ಮಾತಾಡಿದ್ರು ನಾನು ಅದಕ್ಕೆ ಅಪಪ್ರಚಾರಕ್ಕೆ ವಿರುದ್ಧವಾಗಿ ನಾನು ಹೋರಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಹಾಗಾಗಿ ಹೆಚ್ಚು ವೈರಿಗಳನ್ನು ಮಾಡ್ಕೊಂಡಿರ್ಬೋದು ರಾಜಕಾರಣಕ್ಕೆ. ಆದರೆ ನನಗೆ ಹೆದರಿಕೆ ಇಲ್ಲ. ಯಾಕೆಂದರೆ ಆತ್ಮಸಾಕ್ಷಿಯಿಂದ ನನ್ನ ಪಕ್ಷದ ಸಿದ್ಧಾಂತವನ್ನು ನಾನು ಪ್ರತಿನಿಧಿಸಿದ್ದೇನೆ. ನನ್ನ ನಾಯಕರ ಪರವಾಗಿ ನಾನು ನಿಂತಿದ್ದೇನೆ. ನಾನು ಒಬ್ಬ ಕಾರ್ಯಕರ್ತನಾಗಿ ನಿಂತಿದ್ದೇನೆ. ಇವತ್ತು ಶಿಡ್ಲಘಟ್ಟಕ್ಕೂ ನನಗೆ ಸಂಬಂಧ ಇಲ್ಲ, ನಾನು MP ಅಲ್ಲ. ಆದರೆ ಅಲ್ಲಿನ ರೈತರ ಪರವಾಗಿ ನಿಲ್ಲಬೇಕಾಗಿರುವಂಥದ್ದು ನನ್ನ ಹುಟ್ಟುಗುಣ, ನನ್ನ ಪಕ್ಷದ ಆಶಯ, ಸಿದ್ಧಾಂತ. ಅದಕ್ಕೆ ಎಷ್ಟು ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ನಾವು ವಿರಮಿಸುವುದಿಲ್ಲ ಅಂತ ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಇದು ಒಬ್ಬ ಕಾರ್ಯಕರ್ತನಿಗೆ ಇರಬೇಕಾಗಿರ್ತಕ್ಕಂಥ ಒಂದು ಕಿಚ್ಚು. ನಿಮ್ಮ ಗ್ರಾಮದಲ್ಲೇ ಆಗಲಿ, ಯಾವುದೇ ಒಬ್ಬ ನಮ್ಮ ಕಾರ್ಯಕರ್ತರ ಮೇಲೆ ತೊಂದರೆ ಆದರೆ, ಒಂದು ಸ್ಟೇಷನ್ನಲ್ಲಿ ಅವನ ಮೇಲೆ ಕೇಸ್ ಆದರೆ ಅದು ಅವನು ಒಬ್ಬನ ಮೇಲಲ್ಲ ಆಗಿರೋದು. ಅದು ನಮ್ಮ ಪಕ್ಷದ, ಇಡೀ ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ಆಗಿದೆ ಅಂತೇಳಿ ಆ ಊರಿನ ಬೂತ್ನ ಎಲ್ಲ ಮುಖಂಡರುಗಳು ನೀವು ಅವನ ಪರವಾಗಿ ನಿಂತಾಗ ಮಾತ್ರನೇ ಪಕ್ಷ ಉಳಿತದೆ. ಇಲ್ಲದಿದ್ದರೆ ಪಕ್ಷ ಉಳಿಯೋದಿಲ್ಲ, ಉಳಿಯೋದೂ ಇಲ್ಲ, ಬೆಳೆಯೋದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡ್ರಿ, ಒಬ್ಬರು ಹೋದರೆ ಎದುರಿಸ್ತಾರೆ ಸ್ಟೇಷನ್ನಲ್ಲಿ, ನೀವು 10 ಜನ ಹೋದರೆ ಎದುರಿಸ್ಲಿಕ್ಕಾಗಲ್ಲ. 10 ಜನ ಜಾಗದಲ್ಲಿ 100 ಜನ ಹೋದರೆ ಎದುರಿಸ್ಲಿಕ್ಕಾಗುತ್ತಾ? ಸಂಘಟನೆ, ಅದಕ್ಕೆ ಸಂಘಟನೆ ಇರಬೇಕು, ನಮ್ಮ ಒಗ್ಗಟ್ಟಿರಬೇಕು. ಇದು ನಮ್ಮ ಕಾರ್ಯಕರ್ತರು ಮಾಡಬೇಕು ಅನ್ನೋಂಥದ್ದು ನಾನು ಇವತ್ತು ಮನವಿ ಮಾಡ್ತೇನೆ. ಚುನಾವಣೆಗಳು ಬಂದಾಗ ಮಾತ್ರ ಅಥವಾ ಕ್ಯಾಮರಾ ಬಂದಾಗ ಮಾತ್ರ ಕಾರ್ಯಕರ್ತರು, ಮುಖಂಡರುಗಳು ಸೇರಿದ್ರೆ ಸಾಕಾಗಲ್ಲ. ನಿಜ ಜೀವನದಲ್ಲಿ ಜನರ ಭಾಗವಾಗಿ ನಾವು ಕೆಲಸ ಮಾಡಬೇಕು, ಸಮಾಜದ ಭಾಗವಾಗಿ ಕೆಲಸ ಮಾಡಬೇಕು. ಇದೇ ಮಾನ್ಯ ನರೇಂದ್ರ ಮೋದಿಯವರು ನಮ್ಗೆ ಹೇಳ್ತಾರೆ. ನಮಗೆ MP ಗಳನ್ನೆಲ್ಲ ಕರೆಸಿದ್ರು ಕರ್ನಾಟಕದಲ್ಲಿ, ನಾನು ಹೇಳೋ ಆಗಿಲ್ಲ ಬಹಿರಂಗವಾಗಿ. ಅವರು ಏನು ಹೇಳ್ತಾರೆ, ನೀವು ದಿನನಿತ್ಯ ಸಮಾಜದ ಪ್ರತಿಯೊಂದು ವರ್ಗದ ಜನರ ಜೊತೆ ಬೆರೆತು ಕೆಲಸ ಮಾಡಬೇಕು, ಅದನ್ನ ಸೇವೆ ಅಂತ ನೀವು ಭಾವಿಸ್ಕೋಬೇಕು. ಇವತ್ತು ನೀವು ನೋಡಿ, ಇವತ್ತು ವ್ಯಾಕ್ಸಿನೇಷನ್ ಆಗ್ತಾ ಇದೆ, ಹೇಳಿದೆ ನಾನು ಬೆಳಿಗ್ಗೆ. ಕೇಂದ್ರ ಸರ್ಕಾರ ಇವತ್ತು ವ್ಯಾಕ್ಸಿನೇಷನ್ ಕೊಡ್ತಾ ಇದೆ ಹೆಣ್ಣು ಮಕ್ಕಳಿಗೆ, ಅಡಾಲಸೆಂಟ್. ಇವತ್ತು ಹೆಣ್ಣು ಮಕ್ಕಳಿಗೆ ವಯಸ್ಸಿಗೆ ಬಂದಿರತಕ್ಕಂಥ 14 ವರ್ಷದ ಪ್ರಾಯದ ಹೆಣ್ಣು ಮಕ್ಕಳಿಗೆ ಅದರ ಮೂಲಕ ಲಸಿಕೆ ಕೊಡೋದ್ರ ಮೂಲಕ ಇವತ್ತು ಏನು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಕೊಡುವಂಥ ಲಸಿಕೆ ಇವತ್ತು ನಾವು ಅನೇಕ ಹೆಣ್ಣು ಮಕ್ಕಳನ್ನಲ್ಲಿ ಕರೆಸಿ ಮಾಡಿದ್ವಿ. ಅದೇ ಥರ ವಿಶ್ವಕರ್ಮ ಯೋಜನೆ ಲಾಭಾರ್ಥಿಗಳನ್ನು, ಫಲಾನುಭವಿಗಳನ್ನು ಕರೆಸಿ ಅವ್ರ ಜೊತೆ ಒಂದು ವಿಚಾರ ಸಂಕಿರಣ ಮಾಡಿ ಅದರ ಫ್ರೀ ಕಿಟ್ಸನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ಬೆರೆತು, ಮತ್ತು ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆ, ಆಯಾ ತೋಟಗಳಿಗೆ ಹೋಗಿ ಎಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಆಗಿದೆ, ಅವರಿಗೆ ಬೆಳೆ ನಷ್ಟ ಆಗಿರ್ತಕ್ಕಂಥ ಪರಿಹಾರ ಎಷ್ಟು ಬಂದಿದೆ, ಅಲ್ಲೇ ಹೋಗಿ ನಾನು ವಿಚಾರ ಸಂವಾದವನ್ನು ಮಾಡ್ತಾ ಇದ್ದೀನಿ ರೈತರ ಜೊತೆ. ಹೀಗೆ ಪ್ರತಿಯೊಂದು ವರ್ಗದ ಜನರ ಜೊತೆ ನಾನು ಒಬ್ಬನು ಹೋದರೆ ಸಾಕಾಗಲ್ಲ. ನಾನು ಎಷ್ಟು ಜನರ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? 20 ಲಕ್ಷ ಮತದಾರರಿದ್ದಾರೆ ಲೋಕಸಭೆಯಲ್ಲಿ. ಯಾರು ಹೋಗ್ಬೇಕಾಗಿರೋರು? ತಾವು ಆ ಬೂತಲ್ಲಿ ಹೋಗ್ಬೇಕು. ನಿಮ್ಮ ಗ್ರಾಮಗಳಲ್ಲಿ
ಯಾರಿಗೆ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳಿದ್ದಾರೆ, ಎಷ್ಟು ಲಕ್ಷ ಒಂದು ದ್ರಾಕ್ಷಿ ತೋಟಕ್ಕೆ ಅವ್ರಿಗೆ ಬಂದಿದೆ, 6,000 ರೂಪಾಯಿ ಎಷ್ಟು ಜನಕ್ಕೆ ಬಂದಿದೆ ರೈತರಿಗೆ, ಅನೇಕರಿಗೆ ಬಂದಿರುತ್ತೆ. ನೀವು ಹೋಗಿ ಅದನ್ನು ಅವ್ರನ್ನ ಎಚ್ಚರಿಸ್ಬೇಕು. ಬಂದೇನಪ್ಪ ಇವತ್ತು ಕಂತು 2,000, ಈ 3 ತಿಂಗಳ ಕಂತು ಬಂದಿದೆಯಾ, ಈ ಬೆಳೆ ನಷ್ಟ ಆಗಿರೋದಕ್ಕೆ ನಿಮ್ಗೆ 2 ಲಕ್ಷ ಬಂದಿದೆಯಾ, ಲಸಿಕೆ ಹಾಕ್ಸ್ಕೊಂಡಿದ್ದಾಳಪ್ಪ ನಿಮ್ಮ ಮಗಳು. ಇದನ್ನು ಯಾರು ಕೇಳಬೇಕು? ಸುಧಾಕರ್ ಒಬ್ಬರೇ ಮಾಡ್ಲಿಕ್ಕಾಗುತ್ತಾ? ಅಥವಾ ರಾಮಚಂದ್ರೇಗೌಡರು ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯನಾ? ಇಡೀ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರು ಅವರೊಬ್ಬರೇ ಇದ್ದಾರೆ? ಸಾಧ್ಯ ಇಲ್ಲ. ಇದು ನಮ್ಮ ಕಾರ್ಯಕರ್ತರು, ನೀವು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಮಾಡಬೇಕು. 100 ಯೋಜನೆಗಳಿದೆ. ನಾನು ಬೇಕಿದ್ರೆ ಒಂದು ಗ್ರೂಪ್ಸ್ ಅನ್ನು ಮಾಡಿ, ಪ್ರತಿಯೊಂದು ಬೂತಿನ ಗ್ರೂಪ್ಸ್ ಅನ್ನು ಮಾಡಿ, ದಿವಸ ಒಂದೊಂದೇ ಯೋಜನೆಯನ್ನು ನಿಮಗೆ ಸರಳವಾಗಿ ನಿಮಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಯೋಜನೆ ಏನು, ಅದರ ಫಲಾನುಭವಿಗಳು ಯಾರು ಅಂತ ನಿಮಗೆ ಅರ್ಥ ಆಗುತ್ತೆ. ಆಗ ನೀವು ಒಬ್ಬರ ಮನೆಗಳಿಗೆ ಹೋಗಿ ಅವ್ರ ಕಷ್ಟ ಸುಖವನ್ನು ಹಂಚ್ಕೊಂಡು ಇಂಥ ಯೋಜನೆಗಳ ಬಗ್ಗೆ ಮಾತನಾಡಿದಾಗ ನಮ್ಮ ಪಕ್ಷದ ಬಗ್ಗೆ ಗೌರವ ಅವರಿಗೆ ಹೆಚ್ಚಾಗ್ತದೆ, ಅಭಿಮಾನ ಹೆಚ್ಚಾಗ್ತದೆ. ಚುನಾವಣೆಗೆ ಬಂದಾಗ ವೋಟ್ ಕೊಡಿ ಅಂತ ಹೋಗೋದಲ್ಲ, ಅವರ ಆರೋಗ್ಯನ ವಿಚಾರಿಸಿ. ಆಯುಷ್ಮಾನ್ ಭಾರತ್ ಕಾರ್ಡ್ ಸಿಕ್ಕಿದೆಯಾ ಅಂತ ಕೇಳಿ. ನೀವೇನು ₹1 ಖರ್ಚು ಮಾಡೋಷ್ಟಿಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡ್ ನೀವು ಒಬ್ಬರಿಗೆ ಕೊಟ್ಟರೆ 5 ಲಕ್ಷ ರೂಪಾಯಿ ಅದರ ಒಂದು ಬೆಲೆ. ಒಬ್ಬ ವ್ಯಕ್ತಿಗೆ ಒಂದು ವರ್ಷದಲ್ಲಿ ₹1 ಕೊಡೋಷ್ಟಿಲ್ಲ. ನೀವು ಇದನ್ನು ಮಾಡಿಸ್ಕೊಳ್ಳೋಕೆ ಏನಾದರೂ ಕಷ್ಟ ಇದೆಯಾ? ಸ್ವಲ್ಪ 1 ಗಂಟೆ, ಒಂದು ದಿವಸದಲ್ಲಿ 1 ಗಂಟೆ ಪಕ್ಷಕ್ಕೋಸ್ಕರ ನಾವು ಇಡೋಣ, ಅರ್ಧ ಗಂಟೆ ಇಡೋಣ. ಯಾರಿಗಾದ್ರೂ ತೊಂದರೆ ಇದೆಯಾ? ಒಂದು ದಿವಸದಲ್ಲಿ ಅರ್ಧ ಗಂಟೆ ಪಕ್ಷಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಸಕ್ರಿಯ ಕಾರ್ಯಕರ್ತರಿಗೆ ಯಾರಿಗಾದ್ರೂ ಕಷ್ಟ ಇದ್ರೆ ಹೇಳಿ, ಕಷ್ಟ ಇದ್ರೆ ಹೇಳಿ. ಯಾರಿಗೂ ಕಷ್ಟ ಇಲ್ವಲ್ಲ? ಇದನ್ನು ಮಾಡ್ಬೋದಾ? ಫಲಾನುಭವಿಗಳ ಜೊತೆ, ಜನರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೋಬೋದಾ? ಶಬ್ದ ಬರ್ತಾ ಇಲ್ಲ ಇದಕ್ಕೆ.